ದಕ್ಷಿಣ ಕನ್ನಡ ಎಸ್ಪಿ ಅರುಣ್ ಕಾರ್ಯಾಚರಣೆಯನ್ನ ಶುರು ಮಾಡಿದ್ದಾರೆ. ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ರಾತ್ರೋರಾತ್ರಿ ವಿವಿಧ ಮುಖಂಡರ ಮನೆಗಳಿಗೆ ಭೇಟಿಯನ್ನ ನೀಡಿದ್ದಾರೆ. ಜಿಪಿಎಸ್ ಫೋಟೋ ತೆಗೆದು ಕಾರ್ಯಕರ್ತರ ಮೇಲೆ ಹದ್ದಿನ ಕಣ್ಣಿರಿಸುವಂತಹ ಕೆಲಸ ಆಗ್ತಾ ಇದೆ. ಕಡಬ ತಾಲೂಕಿನ ವಿಎಸ್ಪಿ ಮುಖಂಡರ ಮಾಹಿತಿ ಸಂಗ್ರಹಿಸಿದ್ದಾರೆ. ಈ ಒಂದು ವಿಚಾರವೇ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ರಾತ್ರೋರಾತ್ರಿ ಭೇಟಿ ನೀಡಿ ನಮ್ಮನ್ನ ಅಪರಾಧಿಗಳಂತೆ ಬಿಂಬಿಸುವ ಕೆಲಸ ಆಗ್ತಾ ಇದೆ ಪೊಲೀಸರಿಂದ. ಇದರಿಂದ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತ ಪೊಲೀಸರ ವಿರುದ್ಧ ಹಿಂದೂ ಸಂಘಟನೆ ಕಾರ್ಯಕರ್ತರು ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಧರಣಿ ಕೂಡ ಮಾಡಿದ್ದಾರೆ. ನಮಗೆ ಇವತ್ತಿನಲ್ಲಿ ನ್ಯಾಯ ಸಿಗಬೇಕು, ಇವತ್ತಿಗೆ ಇದು ಕೊನೆಗೊಳ್ಳಬೇಕು. ನಾಳೆ ಬೆಳಿಗ್ಗೆ ತನಕ ಇಲ್ಲಿರ್ತೇವೆ. ಅಷ್ಟೊತ್ತಿಗೆ ಜಿಪಿಎಸ್ ಬಟನ್ ವಿಡಿಯೋನ ಯಾವ್ದು ಬೇಕಾದ್ರೂ ಮಾಡಬಹುದು. ನಮ್ಮ ಮನೆಗೆ ಬರಬೇಕು, ಅಲ್ಲಿ ನಮಗೆ ಒತ್ತಡ ಹಾಕಬೇಕು, ಕಿರಿಕಿರಿ ಮಾಡಬೇಕು, ಮನೆಯವರಿಗೆ ಕಿರಿಕಿರಿ ಮಾಡಬೇಕು, ಆ ತರದ್ದು ಯಾವುದೂ ಇಲ್ಲ. ನೇರವಾಗಿ ನಾವೇ ಇಲ್ಲಿ ಇರ್ತೇವೆ. ನಮ್ಮಲ್ಲಿ ಯಾವುದವರಿಗೆ ಚೆಕಿಂಗ್ ಸರ್ಚಿಂಗ್ ಯಾವುದೆಲ್ಲ ಇದೆ ಅದೆಲ್ಲವನ್ನು ಇಲ್ಲೇ ಮಾಡಬಹುದು. ನಮ್ಮ ಹತ್ರ ದೊಡ್ಡ ಗೂಂಡಾಗಲ್ಲ ತರ ಅಥವಾ ದೊಡ್ಡ ಟೆರರಿಸ್ಟ್ ತರ ನಮ್ಮನ್ನು ಒಂಥರ ನೋಡೋ ಪರಿಸ್ಥಿತಿ ಬಂದಿದೆ ಇಲಾಖೆಯ. ಅದು ತಪ್ಪು ಅಂತ ಹೇಳ್ತೇವೆ ನಾವು ಆ ತರ ಯಾವ್ದು ಮಾಡ್ಲಿಲ್ಲ. ಪೊಲೀಸ್ ಅವರು ರಾತ್ರಿ 12 ಗಂಟೆಗೆ 1 ಗಂಟೆ ರಾತ್ರಿಗೆ ಬಂದು ಮನೆಯವರನ್ನೆಲ್ಲ ಎಬ್ಬಿಸಿ ಎಲ್ಲಿದ್ದಾರೆ ಹಾಗೆ ಹೀಗೆ ಅಂತೇಳಿ ಸರ್ಚ್ ಮಾಡ್ತಾ ಇರ್ತಾರೆ. ಮನೆಗೆ ನಿಮ್ಮ ಸರ್ಚ್ ಮಾಡ್ಲಿಕ್ಕೆ ಉಂಟು, ನಿಮ್ಮ ಫೋಟೋ ತೆಗಿಲಿಕ್ಕೆ ಉಂಟು, ನಮ್ಮ ವಾಹನಗಳ ಫೋಟೋ ಎಲ್ಲ ತೆಗಿತಾ ಇದ್ದಾರೆ. ಇದರಿಂದ ನಮಗೆ ತುಂಬಾ ಮಾನಸಿಕ ಕಿರುಕುಳ ಕೂಡ ಉಂಟಾಗಿದೆ. ಅಂದ್ರೆ ನಾವು ಸಂಘಟನೆಯಲ್ಲಿ ಕೆಲಸ ಮಾಡುವಾಗ ಇಂಥದ್ದನ್ನೆಲ್ಲ ತುಂಬಾ ನೋಡಿದ್ದೇವೆ. ಆದ್ರೂ ನಮ್ಮ ಮೇಲೆ ಒಂದು ಕೇಸ್ ಇಲ್ಲದೆ ನಾವು ಮಾಡಿ ತಪ್ಪಾದ್ರೆ ಇವರು 12 ಗಂಟೆ ರಾತ್ರಿಗೆ ಎಲ್ಲ ಬರುವ ಅಗತ್ಯ ಏನಿದೆ ನಮ್ಮ ಮನೆಗೆ? ಅದೊಂದು ವಿಷಯ ನಮಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಇನ್ನು ಮುಂದೆ ಇವರು ದಿನಪ್ರತಿ ನಮ್ಮ ಮನೆಗೆ ಬಂದು ನಾವು ಎಲ್ಲಿದ್ದೇವೆ ಅಂತ ಹುಡುಕುವ ಬದಲು ಇವರೊಂದು ಫೋನ್ ಕರೆ ಮಾಡಿದ್ರೆ ನಾವು ಪ್ರತಿ ದಕ್ಷಿಣ ಕನ್ನಡ ಎಸ್ಪಿ ಅರುಣ್ ಕಾರ್ಯಾಚರಣೆಯನ್ನ ಶುರು ಮಾಡಿದ್ದಾರೆ. ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ರಾತ್ರೋರಾತ್ರಿ ವಿವಿಧ ಮುಖಂಡರ ಮನೆಗಳಿಗೆ ಭೇಟಿಯನ್ನ ನೀಡಿದ್ದಾರೆ. ಜಿಪಿಎಸ್ ಫೋಟೋ ತೆಗೆದು ಕಾರ್ಯಕರ್ತರ ಮೇಲೆ ಹದ್ದಿನ ಕಣ್ಣಿರಿಸುವಂತಹ ಕೆಲಸ ಆಗ್ತಾ ಇದೆ. ಕಡಬ ತಾಲೂಕಿನ ವಿಎಸ್ಪಿ ಮುಖಂಡರ ಮಾಹಿತಿ ಸಂಗ್ರಹಿಸಿದ್ದಾರೆ. ಈ ಒಂದು ವಿಚಾರವೇ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ರಾತ್ರೋರಾತ್ರಿ ಭೇಟಿ ನೀಡಿ ನಮ್ಮನ್ನ ಅಪರಾಧಿಗಳಂತೆ ಬಿಂಬಿಸುವ ಕೆಲಸ ಆಗ್ತಾ ಇದೆ ಪೊಲೀಸರಿಂದ. ಇದರಿಂದ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತ ಪೊಲೀಸರ ವಿರುದ್ಧ ಹಿಂದೂ ಸಂಘಟನೆ ಕಾರ್ಯಕರ್ತರು ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಧರಣಿ ಕೂಡ ಮಾಡಿದ್ದಾರೆ. ನಮಗೆ ಇವತ್ತಿನಲ್ಲಿ ನ್ಯಾಯ ಸಿಗಬೇಕು, ಇವತ್ತಿಗೆ ಇದು ಕೊನೆಗೊಳ್ಳಬೇಕು. ನಾಳೆ ಬೆಳಿಗ್ಗೆ ತನಕ ಇಲ್ಲಿರ್ತೇವೆ. ಅಷ್ಟೊತ್ತಿಗೆ ಜಿಪಿಎಸ್ ಬಟನ್ ವಿಡಿಯೋನ ಯಾವ್ದು ಬೇಕಾದ್ರೂ ಮಾಡಬಹುದು. ನಮ್ಮ ಮನೆಗೆ ಬರಬೇಕು, ಅಲ್ಲಿ ನಮಗೆ ಒತ್ತಡ ಹಾಕಬೇಕು, ಕಿರಿಕಿರಿ ಮಾಡಬೇಕು, ಮನೆಯವರಿಗೆ ಕಿರಿಕಿರಿ ಮಾಡಬೇಕು, ಆ ತರದ್ದು ಯಾವುದೂ ಇಲ್ಲ. ನೇರವಾಗಿ ನಾವೇ ಇಲ್ಲಿ ಇರ್ತೇವೆ. ನಮ್ಮಲ್ಲಿ ಯಾವುದವರಿಗೆ ಚೆಕಿಂಗ್ ಸರ್ಚಿಂಗ್ ಯಾವುದೆಲ್ಲ ಇದೆ ಅದೆಲ್ಲವನ್ನು ಇಲ್ಲೇ ಮಾಡಬಹುದು. ನಮ್ಮ ಹತ್ರ ದೊಡ್ಡ ಗೂಂಡಾಗಲ್ಲ ತರ ಅಥವಾ ದೊಡ್ಡ ಟೆರರಿಸ್ಟ್ ತರ ನಮ್ಮನ್ನು ಒಂಥರ ನೋಡೋ ಪರಿಸ್ಥಿತಿ ಬಂದಿದೆ ಇಲಾಖೆಯ. ಅದು ತಪ್ಪು ಅಂತ ಹೇಳ್ತೇವೆ ನಾವು ಆ ತರ ಯಾವ್ದು ಮಾಡ್ಲಿಲ್ಲ. ಪೊಲೀಸ್ ಅವರು ರಾತ್ರಿ 12 ಗಂಟೆಗೆ 1 ಗಂಟೆ ರಾತ್ರಿಗೆ ಬಂದು ಮನೆಯವರನ್ನೆಲ್ಲ ಎಬ್ಬಿಸಿ ಎಲ್ಲಿದ್ದಾರೆ ಹಾಗೆ ಹೀಗೆ ಅಂತೇಳಿ ಸರ್ಚ್ ಮಾಡ್ತಾ ಇರ್ತಾರೆ. ಮನೆಗೆ ನಿಮ್ಮ ಸರ್ಚ್ ಮಾಡ್ಲಿಕ್ಕೆ ಉಂಟು, ನಿಮ್ಮ ಫೋಟೋ ತೆಗಿಲಿಕ್ಕೆ ಉಂಟು, ನಮ್ಮ ವಾಹನಗಳ ಫೋಟೋ ಎಲ್ಲ ತೆಗಿತಾ ಇದ್ದಾರೆ. ಇದರಿಂದ ನಮಗೆ ತುಂಬಾ ಮಾನಸಿಕ ಕಿರುಕುಳ ಕೂಡ ಉಂಟಾಗಿದೆ. ಅಂದ್ರೆ ನಾವು ಸಂಘಟನೆಯಲ್ಲಿ ಕೆಲಸ ಮಾಡುವಾಗ ಇಂಥದ್ದನ್ನೆಲ್ಲ ತುಂಬಾ ನೋಡಿದ್ದೇವೆ. ಆದ್ರೂ ನಮ್ಮ ಮೇಲೆ ಒಂದು ಕೇಸ್ ಇಲ್ಲದೆ ನಾವು ಮಾಡಿ ತಪ್ಪಾದ್ರೆ ಇವರು 12 ಗಂಟೆ ರಾತ್ರಿಗೆ ಎಲ್ಲ ಬರುವ ಅಗತ್ಯ ಏನಿದೆ ನಮ್ಮ ಮನೆಗೆ? ಅದೊಂದು ವಿಷಯ ನಮಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಇನ್ನು ಮುಂದೆ ಇವರು ದಿನಪ್ರತಿ ನಮ್ಮ ಮನೆಗೆ ಬಂದು ನಾವು ಎಲ್ಲಿದ್ದೇವೆ ಅಂತ ಹುಡುಕುವ ಬದಲು ಇವರೊಂದು ಫೋನ್ ಕರೆ ಮಾಡಿದ್ರೆ ನಾವು ಪ್ರತಿ ಹಾಗಾದ್ರೆ ಮಾತ್ರ ಇಲ್ಲಿ ಶಾಂತಿ ನೆಲೆಸ್ತದೆ. ಅದನ್ನು ಬಿಟ್ಟು ನಾವು ಎಫ್ಐಆರ್ ಮಾಡ್ತೇವೆ, ಮೊಕದ್ದಮೆ ದಾಖಲು ಮಾಡ್ತೇವೆ, ಜೈಲಿಗೆ ಹಾಕ್ತೇವೆ ಅಂತ ಹೇಳುವಂತ ಬೆದರಿಕೆಗೆ ಹಿಂದೆಯೂ ಜಗ್ಲಿಲ್ಲ, ಮುಂದೆಯೂ ಜಗ್ಗೋದಿಲ್ಲ ಈ ಸಮಾಜ. ಆಪರೇಷನ್ ಒನ್ ಸೈಡ್ ಆಗ್ತಾ ಇದೆ ಅಂತ ಅನಿಸುತ್ತಾ ತಮಗೆ? ಖಂಡಿತವಾಗಿಯೂ ಇವತ್ತು ನೋಡಿ ನಮ್ಮ ಜಿಲ್ಲೆಯಲ್ಲಿ ಮೊನ್ನೆಯಿಂದ ನಮ್ಮ ವಿನಾಕಾರಣ ಯಾವುದೇ ಮೊಕದ್ದಮೆಯಲ್ಲಿ ಇಲ್ಲದಂತಹ ಕಾರ್ಯಕರ್ತರ ಮನೆಗಳಿಗೆ, ಸಮಾಜದ ಗಣ್ಯರ ಮನೆಗಳಿಗೆ ರಾತ್ರಿ 1 ಗಂಟೆಗೆ 2 ಗಂಟೆಗೆ ಪೊಲೀಸ್ ಇಲಾಖೆಯ ಪೊಲೀಸ್ನವರು ಹೋಗಿ ಸೆಲ್ಫಿ ತೆಗೆದುಕೊಂಡು ಬರ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಯಾವ ಕಾನೂನಿನಲ್ಲಿದೆ ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ಒಳಗೆ ಯಾವುದೇ ಪ್ರಕರಣಗಳಲ್ಲಿ ಭಾಗವಹಿಸದಂತಹ ಇರದಂತಹ ಒಬ್ಬ ಸಜ್ಜನ ವ್ಯಕ್ತಿಯನ್ನು ಈ ರೀತಿ ರಾತ್ರೋರಾತ್ರಿ ಮನೆಗೆ ಹೋಗಿ ಫೋಟೋ ತೆಗೆದುಕೊಂಡು ಬರ್ತಕ್ಕಂತ ಒಂದು ವ್ಯವಸ್ಥೆ ಇದೆಯಲ್ಲ, ಇದೇನು ಸಮಾಜದಲ್ಲಿ ಶಾಂತಿ ನೆಲೆಸ್ತದ ಈ ರೀತಿಯ ಕ್ರಮದಿಂದಾಗಿ ಅಥವಾ ಅಶಾಂತಿಗೆ ಸೃಷ್ಟಿ ಆಗ್ತದ? ಪ್ರಾಯಶಃ ಮನೆಯಲ್ಲಿ ಇರ್ತಕ್ಕಂಥ ಮನೆಯ ಮಹಿಳೆಯರ ಪರಿಸ್ಥಿತಿಯನ್ನು, ಆ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರ ಪರಿಸ್ಥಿತಿಯನ್ನು, ಅಥವಾ ಯಾವುದೇ ಈ ರೀತಿಯ ವ್ಯವಸ್ಥೆಯಲ್ಲಿ ಒಂದೇ ಒಂದು ಕೇಸ್ ಇಲ್ಲದಂತ ವ್ಯಕ್ತಿಯ ಮನಸ್ಸಿನಲ್ಲಿ ಯಾವ ಭಾವನೆಗಳು ಹುಟ್ಟುತ್ತದೆ?
ಇದನ್ನೆಲ್ಲ ತಿಳ್ಕೊಂಡು ಈ ಸಮಾಜದಲ್ಲಿ ಶಾಂತಿಯನ್ನು ನೆಲೆಸ್ತಕ್ಕಂಥ ಕೆಲಸ ಮಾಡಬೇಕಲ್ಲ ಸರ್ಕಾರ. ಇದು ಏಕಾಏಕಿ ದೌರ್ಜನ್ಯ ಮಾಡಿ ಒನ್ ಸೈಡ್ ಮಾಡಿಕೊಂಡು ನಾವೇನೋ ಗನಂದಾರಿ ಸಾಧನೆ ಮಾಡ್ತೇವೆ ಅಂತ ಭಾವನೆ ಇದ್ರೆ ಖಂಡಿತ ಇಲ್ಲಿ ಜಿಲ್ಲೆಯಲ್ಲಿ ಇದು ನಡೆಯುವುದಿಲ್ಲ. ಓಕೆ, ಥ್ಯಾಂಕ್ ಯು ಹರೀಶ್ ಪುಂಜಾ ಅವರೇ, ರಿಪಬ್ಲಿಕ್ ಜೊತೆ ಮಾತಾಡಿದೆ. ಇನ್ನ ಕರಾವಳಿ ಭಾಗದಲ್ಲಿ ಎಫ್ಐಆರ್ ರಾಜಕೀಯ ಶುರುವಾಗಿದೆ. ಹಿಂದೂ ನಾಯಕರ ವಿರುದ್ಧ ಎಫ್ಐಆರ್ಗೆ ಬಿಜೆಪಿ ಈಗ ಕಿಡಿಕಾರ್ತಾ ಇದೆ. ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಕೇಸ್ ದಾಖಲಾಗಿರೋದು ಈ ವಿಚಾರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ನಿಂದ ಕೀಳು ಮಟ್ಟದ ರಾಜಕಾರಣ ಆಗ್ತಾ ಇದೆ ಅಂತ ಹೇಳಿ ಶಾಸಕ ಭರತ್ ಶೆಟ್ಟಿ ಕಿಡಿಕಾರಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರಾವಳಿಯಲ್ಲಿ ಕಾಂಗ್ರೆಸ್ನಿಂದ ಓಲೈಕೆ ರಾಜಕಾರಣ ಆಗ್ತಾ ಇದೆ, ಮುಸ್ಲಿಮರನ್ನ ಮೆಚ್ಚೋದಕ್ಕೆ ಈ ರೀತಿ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಹಿಂದೂಗಳ ಧ್ವನಿ ಅಡಗಿಸುವ ಕ್ರಮ ಆಗ್ತಾ ಇದೆ ಅಂತ ಹೇಳಿ ಭರತ್ ಶೆಟ್ಟಿ ಮಾತಾಡಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಕೇಸ್ ದಾಖಲಾಗಿರುವುದು, ಪ್ರಚೋದನಕಾರಿ ಭಾಷಣದ ಆರೋಪದ ಹಿನ್ನೆಲೆ ದೂರು ದಾಖಲಾಗಿದೆ. ಸುಹಾಸ್ ಶೆಟ್ಟಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮಾತಾಡಿದ್ರು. ಪ್ರಚೋದನಕಾರಿಯಾಗಿ ಮಾತಾಡಿದ್ದೀರಿ, ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡೋ ದಾಟಿಯಲ್ಲಿ ನೀವು ಮಾತಾಡಿದ್ದೀರಿ ಅಂತ ಹೇಳಿ ಪ್ರಭಾಕರ್ ಭಟ್ ವಿರುದ್ಧ ಈಗ ದೂರು ದಾಖಲಾಗಿದೆ. ಮೇ 12ನೇ ತಾರೀಕು ಬಂಟ್ವಾಳದಲ್ಲಿ ಏನು ಕಾರ್ಯಕ್ರಮ ನಡೆದಿತ್ತು, ಆ ಕಾರ್ಯಕ್ರಮದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮಾತಾಡಿದ್ದ ವಿಚಾರ ಈಗ ಕೇಸ್ಗೆ ಕಾರಣ ಆಗಿದೆ. ನಮ್ಮ ಪ್ರತಿನಿಧಿ ದಿನೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಈ ಬಗ್ಗೆ ಮಾತಾಡೋದಕ್ಕೆ. ದಿನೇಶ್, ಪ್ರಭಾಕರ್ ಭಟ್ ಸೇರಿದಂತೆ ಇತರರ ವಿರುದ್ಧ ಈ ರೀತಿ ದೂರಾಗ್ತಾ ಇರೋದು, ಎಫ್ಐಆರ್ ಮಾಡ್ತಾ ಇರೋದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಹೌದು ಶ್ರೀಪಾದ್ ಪಾಟೀಲ್, ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಸ SP ಆಗಿ ನೇಮಕ ಆಗಿರುವಂತದ್ದು ಅರುಣ್ ಅವರು. ಉಡುಪಿಯಲ್ಲಿ SP ಆಗಿ ಇದ್ದಂತಹ ಅರುಣ್ ಅವರನ್ನ ಮಂಗಳೂರಿಗೆ ವರ್ಗಾವಣೆ ಮಾಡಲಾಗಿದೆ. ಈಗಾಗಲೇ SP ಆಗಿ ಅಧಿಕಾರ ಸ್ವೀಕಾರಗೊಂಡ ಬಳಿಕ ಈಗಾಗಲೇ ತಮ್ಮ ಆಕ್ಷನ್ ಅನ್ನು ಶುರು ಮಾಡಿರುವಂತದ್ದು, ಹಲವು ಕಡೆಗಳಲ್ಲಿ ಪ್ರಕರಣವನ್ನು ದಾಖಲಿಸಿರುವಂತದ್ದು. ಅಂದ್ರೆ ಇದರ ವಿರುದ್ಧ ಒಂದಷ್ಟು ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ನಿನ್ನೆ ಕಡಬ ತಾಲೂಕಿನಲ್ಲಿರುವಂತಹ ಕೆಲವೊಂದು ಹಿಂದೂ ಸಂಘಟನೆಯ ಮುಖಂಡರ ಮನೆಗೆ ಹೋಗಿ GPS ಫೋಟೋಗಳನ್ನು ಕೂಡ ತೆಗೆದು ಮತ್ತು ಅವರ ಮಾಹಿತಿಗಳನ್ನು ಕೂಡ ಸಂಗ್ರಹಿಸಿರುವಂತದ್ದು. ಇದು ಅಲ್ಲಿನ ಹಿಂದೂ ಮುಖಂಡರ ವಿರುದ್ಧ ಹಿಂದೂ ಮುಖಂಡರಿಗೆ ಬಹಳಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತ ಆಗಿರುವಂತದ್ದು. ಯಾಕಂದ್ರೆ ರಾತ್ರಿ ವೇಳೆ ಈ ರೀತಿಯಾಗಿ ಬಂದು GPS ಫೋಟೋಗಳನ್ನು ತೆಗೆದು ಮಾಹಿತಿ ಸಂಗ್ರಹಿಸಿದ್ದು ಇದು ಸರಿಯಲ್ಲ, ಇದರಿಂದ ಮನೆ ಮಂದಿ ಬಹಳಷ್ಟು ಆತಂಕಕ್ಕೆ ಒಳಗಾಗ್ತಾರೆ ಅನ್ನುವಂತ ಆರೋಪವನ್ನು ಕೂಡ ಮಾಡಿರುವಂತದ್ದು. ಆದ್ರೆ ಇದೇ ಸಂದರ್ಭದಲ್ಲಿ ಇದರಿಂದ ಆಕ್ರೋಶಗೊಂಡಂತ ಒಂದಷ್ಟು ಹಿಂದೂ ಸಂಘಟನೆಯ ಮುಖಂಡರೇನಿದ್ದಾರೆ ಅವರು ಕಡಬ ಪೊಲೀಸ್ ಠಾಣೆಯ ಮುಂಭಾಗ